ಜನಕಲ್ಯಾಣ ಯಾತ್ರೆ ಯಶಸ್ವಿಗಾಗಿ ಪೂಜೆ ಸಲ್ಲಿಕೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಹೋರಾಟ ವೇದಿಕೆ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿಯನ್ನ ಆದ್ವಿಕ ವಿವಿಧೋದ್ದೇಶಗಳ ಅಭಿವೃದ್ಧಿ ಸಂಘ ಮುಂಡರಗಿಯವರು ದಿನಾಂಕ 7/6/2026 ದಿವಸ ಸುದ್ದಿಗೋಷ್ಠಿಯಲ್ಲಿ ಜನ ಕಲ್ಯಾಣ ಯಾತ್ರೆ ಯಶಸ್ವಿಯಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಯಲ್ಲಪ್ಪ ನವಲಗುಂದ ಸಂಚಾಲಕರು ಕರ್ನಾಟಕ ರಾಜ್ಯ ಸಾರ್ವಜನಿಕ ಹೋರಾಟ ವೇದಿಕೆಯವರು ಮಾತನಾಡುತ್ತಾ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮುಂಡರಗಿ ಹೂವಿನಹಡಗಲಿ ಮಾರ್ಗವಾಗಿ ಅನುಷ್ಠಾನಗೊಳಿಸಬೇಕು. ಮುಂಡರಗಿಗೆ ರಾಷ್ಟ್ರ ಹೆದ್ದಾರಿ ಮಾಡಬೇಕು. ಮುಂಡರಗಿ ಪಟ್ಟಣದಲ್ಲಿ ಅಂಚೆ ಕಚೇರಿ ಜಾಗದಲ್ಲಿ ಹೊಸ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣವಾಗಬೇಕು. ಮುಂಡರಗಿ ತಾಲೂಕನ್ನ ವಿಧಾನಸಭಾ ಕ್ಷೇತ್ರವೆಂದು ಘೋಷಣೆ ಮಾಡಬೇಕು ಎಂದು ಲೋಕ ಕಲ್ಯಾಣಕ್ಕಾಗಿ ಜನಕಲ್ಯಾಣ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆ ಯಶಸ್ವಿಯಾಗಲೆಂದು ಪ್ರಯಾಗ್ರಾಜ ಜನಕಲ್ಯಾಣ ಯಾತ್ರೆಗೆ ಶಕ್ತಿ ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿ ನೀಡಬೇಕೆಂದು ಗಂಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲಾಯಿತು. ನಂತರ ಅಯೋಧ್ಯೆ ಶ್ರೀರಾಮಚಂದ್ರನಿಗೆ, ಕಾಶಿ ವಿಶ್ವನಾಥನಿಗೆ ಗಂಗಾ ಆರತಿ ಪೂಜೆ ಸಲ್ಲಿಕೆ. ದಿನಾಂಕ 28/5/2026 ಜನ ಕಲ್ಯಾಣ ಯಾತ್ರೆ ಮರಳಿ ಮುಂಡರಗಿಗೆ ಆಗಮಿಸಿತು. ದಿನಾಂಕ 8/6/2026 ಮುಂಡರಗಿಗೆ ಸೋಮವಾರ ದಿವಸ ಶ್ರೀ ತೋಂಟದಾರ್ಯ ಮಠದಲ್ಲಿ ರುದ್ರಾಭಿಷೇಕ ಮಾಡಿ ಕಾಶಿ ವಿಶ್ವನಾಥನ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡಿ ಕಾಶಿ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸಿಕೊಳ್ಳಲಾಗುವುದು. ಎಲ್ಲಾ ಸದ್ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಲು ವಿನಂತಿಸಿಕೊಳ್ಳುತ್ತೇನೆ ಎಂದು ಬಸವರಾಜ್ ಯಲ್ಲಪ್ಪ ನವಲಗುಂದ, ಧ್ರುವಕುಮಾರ್ ಹೂಗಾರ್, ರವಿಗೌಡ ಪಾಟೀಲ್ ಹೇಳಿದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ 4 ಮುಂಡರಗಿ. ಗುರು ತೋಂಟದ ಸಿದ್ದಲಿಂಗೇಶ್ವರ ಶಾಖಾ ಮಠ ಮುಂಡರಗಿಯಲ್ಲಿ ಕಾಶಿ ಯಾತ್ರೆಯನ್ನು ಮಾಡಿರ್ತಕ್ಕಂಥ ಕಾಶಿ ಯಾತ್ರಿಕರಿಂದ ಏನಪ್ಪ ಅಂದ್ರೆ ರುದ್ರಾಭಿಷೇಕದ ಪೂಜಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಡರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ, ವಿವಿಧೋದ್ದೇಶಗಳ ಅಭಿವೃದ್ಧಿ ಸಂಘ ರವರ ಆಶ್ರಯದಲ್ಲಿ ದಿನಾಂಕ 8/6/2026 ಸೋಮವಾರ ದಿವಸ ತೋಂಟದ ಸಿದ್ದಲಿಂಗೇಶ್ವರ ಮುಂಡರಗಿ ಶಾಖಾ ಮಠದಲ್ಲಿ ರುದ್ರಾಭಿಷೇಕದ ಕಾರ್ಯಕ್ರಮ ನೆರವೇರಲಿದೆ. ಬೆಳಗ್ಗೆ 8 ಗಂಟೆಗೆ ಈ ರುದ್ರಾಭಿಷೇಕದ ಪೂಜಾ ಸಮಾರಂಭವನ್ನು ಪ್ರಧಾನ ಅರ್ಚಕರಾದ ಸದಾಶಿವಯ್ಯ ಅವರು ನೆರವೇರಿಸಲಿದ್ದಾರೆ. ಮತ್ತು ರುದ್ರಾಭಿಷೇಕದ ಪೂಜಾ ಕಾರ್ಯಕ್ರಮದ ನಿಮಿತ್ತ ನಾವು ಏನು ದಿನಾಂಕ 22/5/2026 ಏನು ನಾವು 26/12 ಜನಕಲ್ಯಾಣ ಯಾತ್ರೆಯನ್ನು ಕೈಗೊಂಡಿದ್ವಿ. 110 ಮಂದಿ. ಆ 110 ಮಂದಿಗೂ ಕೂಡ ಏನೈತೆ ಅಂತಂದ್ರೆ ಈ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಪೂಜಾ ಸಮಾರಂಭದ ನಿಮಿತ್ತ ಏನಪ್ಪ ಅಂತಂತಂದ್ರೆ ಇವತ್ತು ರುದ್ರಾಭಿಷೇಕ ಮಾಡಿಸುವುದರಿಂದ ಈ ನಾಡಿಗೆ ಲೋಕ ಕಲ್ಯಾಣಕ್ಕಾಗಿ ಈ ರುದ್ರಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಇವತ್ತು ರುದ್ರಾಭಿಷೇಕದ ಜೊತೆ ಏನಾಯ್ತಪ್ಪ ಅಂತಂತಂದ್ರೆ ಇವತ್ತು ಅನ್ನ ಸಂತರ್ಪಣೆಯನ್ನು ನಾವು ಏರ್ಪಡಿಸಿದ್ದೇವೆ. ಅದು ಅನ್ನ ಸಂತರ್ಪಣೆ ಸಾರ್ವಜನಿಕವಾಗಿ ನಾವು ಎಲ್ಲ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಏನು ನಾವು ಸೋಮವಾರ ದಿವಸ ಏನು ರುದ್ರಾಭಿಷೇಕ ಮಾಡ್ತೀವಿ, ಅಂದು ರುದ್ರಾಭಿಷೇಕ 8 ಗಂಟೆಗೆ ಪ್ರಾರಂಭ ಆಗಿ 10 ಗಂಟೆಗೆ ರುದ್ರಾಭಿಷೇಕ ಮುಗಿದ ನಂತರ 1ರಿಂದ ಏನೈತಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಈ ಲೋಕ ಕಲ್ಯಾಣಕ್ಕಾಗಿ ಏನು 9 ದಿವಸ ಯಾತ್ರಿಕರು ಈ ಲೋಕ ಕಲ್ಯಾಣಕ್ಕಾಗಿ ಜನಕಲ್ಯಾಣ ಯಾತ್ರೆಯನ್ನು ಮಾಡಿದರು. ಇದು ಅಪರೂಪದ 12ನೆಯ ಒಂದು ಜನಕಲ್ಯಾಣ ಯಾತ್ರೆಯಾಗಿರುವುದರಿಂದ, ಇದು 12ನೆಯ ಅನ್ನ ಸಂತರ್ಪಣೆಯಾಗಿರುವುದರಿಂದ, ಇದು 12ನೆಯ ರುದ್ರಾಭಿಷೇಕ ಆಗಿರುವುದರಿಂದ ಎಲ್ಲ ಸದ್ಭಕ್ತರು ಏನೈತೆ ಅಂತಂದ್ರೆ ಸಾರ್ವಜನಿಕರು ಈ ರುದ್ರಾಭಿಷೇಕದ ಏನಾಯ್ತಂದ್ರೆ ಪವಿತ್ರವಾದ ಈ ಜನಕಲ್ಯಾಣ ಯಾತ್ರೆ ಏನಪ್ಪ ಅಂದ್ರೆ ಮುಂಡ್ರಿಗಿಯಿಂದ ಹೊರಟು ಇದು ಪ್ರಪ್ರಥಮವಾಗಿ
ಕಾಶಿ ವಿಶ್ವನಾಥನಿಗೆ ರುದ್ರಾಭಿಷೇಕ ಮಾಡಿಸುವುದರೊಂದಿಗೆ ಆದಿ ರೇಣುಕಾಚಾರ್ಯ ಅವರಿಗೆ ರುದ್ರಾಭಿಷೇಕ ಮಾಡಿಸುವುದರೊಂದಿಗೆ ಹಾಗೂ ಅಯೋಧ್ಯ ಶ್ರೀರಾಮಚಂದ್ರನಿಗೆ ರುದ್ರಾಭಿಷೇಕ ಮಾಡಿಸುವುದರೊಂದಿಗೆ ಹಾಗೂ ಪ್ರಯಾಗರಾಜದ ತ್ರಿವೇಣಿ ಸಂಗಮಕ್ಕೆ ರುದ್ರಾಭಿಷೇಕವನ್ನು ಮಾಡಿಸಿ ಇವತ್ತು ಏನೈತೆ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಈ ಮರಳಿರ್ತಕ್ಕಂಥ ಈ ಜನ ಕಲ್ಯಾಣ ಯಾತ್ರೆಯ ಯಶಸ್ವಿಯ ರುದ್ರಾಭಿಷೇಕ ಈ ರುದ್ರಾಭಿಷೇಕ ಆಗಿರುವುದರಿಂದ ನಾವು ಏನೈತಪ್ಪ ಅಂದರೆ ಈ ರುದ್ರಾಭಿಷೇಕದಾಗ ಎಲ್ಲರೂ ಪಾಲ್ಗೊಂಡು ನಾವು ಏನೈತೆ ಅಂತಂದರೆ ಈ ರುದ್ರಾಭಿಷೇಕದ ಒಂದು ಅಪೂರ್ವ ಅದರ ಮಹತ್ವ, ಅದರ ಧರ್ಮ, ಅದರ ನೈತಿಕತೆ, ಅದರ ಶ್ರದ್ಧೆ ಅದನ್ನೇನಕ್ಕೆ ಅಂತಂದರೆ ಎಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ನಾನು ಬಸವರಾಜ್ ನೋಲ್ಗುಂದ್ ಸಂಚಾಲಕರು ಕರ್ನಾಟಕ ರಾಜ್ಯ ಸಾರ್ವಜನಿಕ ಹೋರಾಟ ಸಮಿತಿ ಹಾಗೂ ಧ್ರುವಕುಮಾರ್ ಹುಗಾರ್ ಹಾಗೂ ರವಿಗೌಡ್ ಪಾಟೀಲ್ ಸಮಿತಿಯ ಸಂಚಾಲಕರು ಇವರೆಲ್ಲರೂ ಒಗ್ಗೂಡಿಕೊಂಡು ನಾವು ಏನೈತೆ ಅಂದ್ರೆ ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಅಭೂತಪೂರ್ವ ಬೆಂಬಲ ಹಾಗೂ ಪ್ರೇರಣೆ ಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿ ನೀವೆಲ್ಲರೂ ಈ ಸಮಾರಂಭದಲ್ಲಿ ಪೂಜಾ